ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ರಂಜನಾ ಶೆಟ್ಟಿ. ನನ್ನ ಯೂಟ್ಯೂಬ್ ಚಾನೆಲ್ ಕಥನೆಗೆ ಮತ್ತೆ ಸ್ವಾಗತ. ನಾನಿವತ್ತು ನಿಮಗೆ ಇನ್ನೊಂದು ಥ್ರಿಲ್ಲಿಂಗ್ ಕಥೆಯನ್ನು ಹೇಳೋಣ ಅಂತ ಬಂದಿದ್ದೀನಿ. ಇದು ನಡೆದಿರೋದು BTM ಲೇಔಟ್ ಅಲ್ಲಿರುವ ಒಂದು ಕೋ-ಲಿವಿಂಗ್ PGಯಲ್ಲಿ. ಭರತ್ ಮತ್ತೆ ರಕ್ಷಾ ಎನ್ನುವ ಇಬ್ರು ಕಾಲೇಜ್ ಸ್ಟೂಡೆಂಟ್ ಎಕ್ಸ್ಪೀರಿಯನ್ಸ್ ಮಾಡಿರುವ ರಿಯಲ್ ಕಥೆ ಇದು. ಎಲ್ಲಿನೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇಯರ್ಫೋನ್ ಹಾಕೊಳ್ಳೋದನ್ನ ಮರಿಬೇಡಿ. ಕೋ-ಲಿವಿಂಗ್ PG ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು. ಅದೆಲ್ಲ ನಾರ್ಮಲ್ ಆಗಿ ಒಂದೇ PG ಇರ್ತಾ ಇತ್ತು. ಅದು ಹುಡುಗಿರ PG ಅಂತ ಅಂದ್ರೆ ಅಲ್ಲಿ ಬಾಯ್ಸ್ಗೆ ಅಲೋ ಇರಲಿಲ್ಲ. ಹಾಗೆ ಬಾಯ್ಸ್ PG ಅಂತ ಹೇಳಿದ್ರೆ ಅಲ್ಲಿ ಗರ್ಲ್ಸ್ಗೆ ಅಲೋ ಇರಲಿಲ್ಲ. ಆದ್ರೆ ಈ ಕೋ-ಲಿವಿಂಗ್ ಕಾನ್ಸೆಪ್ಟ್ ಬಂದ ಮೇಲೆ ಈಗ ಹುಡುಗಿನ ಒಂದೇ PGಗೆ ಅಲೋ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೂ ಕೆಲವರು ಒಂದೇ ರೂಮ್ ನ ಶೇರ್ ಮಾಡ್ತಾರೆ. ಇದೇ ರೀತಿಯ ಒಂದು PGಯಲ್ಲಿ ಈ ಭರತ್ ಮತ್ತು ರಕ್ಷಾ ಬಂದು 1 ತಿಂಗಳ ಹಿಂದೆ ಸೇರ್ಕೊಂಡಿರ್ತಾರೆ. ಅವರಿಬ್ರು ಮೂಲತಃ ಕೇರಳದವರು. PUC ಇಂದನೂ ಕೂಡ ಬ್ಯಾಂಗ್ಳೂರಲ್ಲಿಯೇ ಅವರಿಬ್ರು ಒಟ್ಟಿಗೆ ಕಾಲೇಜ್ಗೆ ಹೋಗ್ತಾ ಇದ್ರು. ಹಾಗಾಗಿ ಅವರು ಅಲ್ಲೇ ಫ್ರೆಂಡ್ಸ್ ಆಗಿದ್ರು. ಹಾಗೆ 4-5 ವರ್ಷದಿಂದ ಅವರು ರಿಲೇಶನ್ಶಿಪ್ ಅಲ್ಲಿ ಕೂಡ ಇದ್ರು. ಈಗ ಅವರಿಬ್ರು ಸದ್ಯಕ್ಕೆ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಅವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ರಿಂದನೇ ಈ ಕೋ-ಲಿವಿಂಗ್ PGಗೆ ಮೂವ್ ಆಗೋಣ ಅಂತ ಪ್ಲಾನ್ ಮಾಡಿದ್ರು. ಅದೇ ರೀತಿ ಜೂನ್ 14 ಅಂದ್ರೆ ಲಾಸ್ಟ್ ಮಂತ್ ಅವರು ಈ PGಗೆ ಜಾಯ್ನ್ ಆಗ್ತಾರೆ. ಆದರೆ PGಗೆ ಹೋಗೋಕೆ 2 ದಿನ ಇರಬೇಕಾದ್ರೆ ಭರತ್ಗೆ ಎಮರ್ಜೆನ್ಸಿ ಕೇರಳಕ್ಕೆ ಹೋಗಬೇಕಾಗಿರುತ್ತೆ. ಹಾಗಾಗಿ ಅವರು ಸೀದಾ ಕೇರಳಕ್ಕೆ ಹೋದ್ರು. ಮತ್ತೆ ಅವನು ಬಂದ ಮೇಲೇನೆ ನಾನು ಆ PGಗೆ ಹೋಗೋಣ ಅಂತ ರಕ್ಷಾ ಏನ್ ಮಾಡ್ತಾರೆ, ಸೀದಾ ಅವರ ಫ್ರೆಂಡ್ ಮನೆಗೆ ಹೋಗಿ ಇರ್ತಾರೆ. ಕೇರಳದಲ್ಲಿ ಕೆಲಸನೆಲ್ಲ ಮುಗಿಸ್ಕೊಂಡು ಒಂದು 15 ದಿನ ಆದ್ಮೇಲೆ ಭರತ್ ಬ್ಯಾಂಗ್ಳೂರಿಗೆ ಬರ್ತಾರೆ. ಅವನು ಬಂದ ಮೇಲೆ ಇವರಿಬ್ರು ಕೂಡ ಒಟ್ಟಿಗೆ ಆ PGಗೆ ಮೂವ್ ಆಗ್ತಾರೆ. ಫಸ್ಟ್ ಡೇ ಅಲ್ವಾ, ಇವತ್ತು ನಾವು PGಲೇ ಊಟ ಮಾಡೋಣ, PG ಊಟ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಅವರಿಬ್ರು ಹೊರಗಡೆ ಎಲ್ಲಿನೂ ಊಟ ಮಾಡದೆ ಸೀದಾ PGಗೆ ಬಂದಿರ್ತಾರೆ. ಈ ಕೋ-ಲಿವಿಂಗ್ PG ಎಲ್ಲ ಅಂತ ಹೇಳಿದ್ರೆ ನಾರ್ಮಲ್ PG ತರ ಒಂದು ಟೈಮ್ ಸ್ಲಾಟ್ ಇರೋದಿಲ್ಲ. ಮಿಡ್ ನೈಟ್ 1 ಗಂಟೆ 2 ಗಂಟೆ ತನಕ ಅವ್ರು ಎಷ್ಟೊತ್ತಿಗೆ ಬಂದ್ರು ಕೂಡ ಅವರಿಗೆ ಊಟನ ಸಪರೇಟ್ ಆಗಿ ತೆಗೆದಿಟ್ಟಿರ್ತಾರೆ. ಹಾಗಾಗಿ ಇವರು ರೂಮ್ಗೆ ಹೋದವರೇ ಫ್ರೆಶ್ ಅಪ್ ಆಗಿ ಸೀದಾ PGಯ ಕಿಚನ್ ಕಡೆ ಹೋಗ್ತಾರೆ. ಆಗ ಟೈಮ್ ಆಲ್ಮೋಸ್ಟ್ ಒಂದು 11:30 ಆಗಿತ್ತು. ಕಿಚನ್ ಅಲ್ಲಿ ಬೇರೆ ಯಾರೂ ಕೂಡ ಇರಲಿಲ್ಲ. ಇವರಿಬ್ರು ಅವ್ರಿಗೆ ಏನೇನ್ ಬೇಕು ಆ ಊಟನ ಹಾಕೊಂಡು ನಾವು ರೂಮಲ್ಲೇ ಹೋಗಿ ತಿನ್ನೋಣ ಅಂತ ಊಟ ತಕೊಂಡು ಸೀದಾ ರೂಮ್ ಒಳಗಡೆ ಬರ್ತಾರೆ. ರೂಮ್ಗೆ ಬಂದ ಮೇಲೆ ರಕ್ಷಾ ಭರತ್ ಹತ್ತಿರ ಅಯ್ಯೋ ಅಲ್ಲಿ ಕೆಳಗಡೆ ಮಜ್ಜಿಗೆ ಇತ್ತಲ್ವೇನೋ ತಗೊಂಡ್ ಬರ್ಬೇಕಾಗಿತ್ತು ಅಂತ ಹೇಳಿದಾಗ ಭರತ್ ನೀನ್ ಊಟ ಮಾಡ್ತೀರು, ನಾನು ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಆಗ ರಕ್ಷಾ ಬೇಡ ನಾನು ಬರ್ತೀನಿ, 2 ಲೋಟನ ನಿಮ್ಗೊಬ್ನಿಗೆ ಹಿಡ್ಕೊಂಡ್ ಬರಕ್ಕಾಗಲ್ಲ, ನೀನ್ ಅಲ್ಲೆಲ್ಲ ಚೆಲ್ಕೊಂಡ್ ಬಂದ್ರೆ ಮತ್ತೆ ಬೆಳಿಗ್ಗೆ ವಾರ್ಡನ್ ಹತ್ರ ಬೈಸ್ಕೋಬೇಕು, ಯಾಕೆ ರೂಮ್ಗೆಲ್ಲ ಹೋಗಿ ತಿಂತೀರಾ ಅಂತ, ಸೊ ನಾನು ಬರ್ತೀನಿ ನಿನ್ ಜೊತೆಗೆ ನಡಿ ಅಂತ ಅವರಿಬ್ರು ಕೆಳಗಡೆ ಹೋಗ್ತಾರೆ. ಇಬ್ರು ಒಂದೊಂದು ಲೋಟ ಮಜ್ಜಿಗೆನ ಹಿಡ್ಕೊಂಡು ಸೀದಾ ರೂಮಿಗೆ ಬಂದು ಅಲ್ಲೇ ಮಜ್ಜಿಗೆನ ಸೈಡಲ್ಲಿ ಇಟ್ಟು ರಕ್ಷಾ ತನ್ನ ಪ್ಲೇಟನ್ನು ತಗೊಂಡು ಇನ್ನೇನ್ ಊಟ ಮಾಡ್ಬೇಕು ಅವಳು ಭರತ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ಲು. ಆಗ ಭರತ್ ಯಾಕೆ ಏನಾಯ್ತು ಅಂತ ಕೇಳಿದಾಗ ರಕ್ಷಾ ಯಾವಾಗ ನೀ ನನ್ನ ಹಪ್ಪಳ ತಗೊಂಡೆ ಅಂತ ಕೇಳ್ತಾಳೆ. ಆಗ ಭರತ್ ನಾನ್ ಯಾಕೆ ನಿನ್ ಹಪ್ಪಳ ತಗೊಳ್ಳಿ, ನಾನ್ ನಿನ್ ಜೊತೆಗೆ ಹೋಗಿ ನಿನ್ ಜೊತೆಗೆ ತಾನೇ ಬಂದೆ, ಯಾವಾಗ ನಿನ್ ಹಪ್ಪಳ ತಗೊಳಕ್ಕಾಗತ್ ನನ್ಗೆ ಅಂತ ಕೇಳಿದಾಗ ಇಲ್ಲ ನಮ್ ತಗೊಂಡ್ ಬಂದಿದ್ನಲ್ಲ ಪ್ಲೇಟಲ್ಲಿ, ಹಾಗಾದ್ರೆ ಎಲ್ಲಿ ಹೋಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಭರತ್ ನೀನ್ ಹಪ್ಪಳನ ಹಾಕೊಂಡೇ ಬಂದಿರೋದಿಲ್ಲ, ಇಲ್ಲ ಅಂದ್ರೆ ಆ ಹಪ್ಪಳ ಎಲ್ಲೂ ಹೋಗುತ್ತೆ, ನಾನ್ ಕೂಡ ನಿನ್ನೊಟ್ಟಿಗೆ ಅಲ್ವಾ ಬಂದಿರೋದು, ನಾನು ಯಾವ ಗ್ಯಾಪಲ್ಲಿ ತಿನ್ಲಿ ಆ ಹಪ್ಪಳನ ಅಂತ ಕೇಳ್ತಾನೆ. ರಕ್ಷಾ ಎಷ್ಟೇ ವಾದ ಮಾಡಿದ್ರು ಕೂಡ ಭರತ್ ನೀನ್ ಹಪ್ಪಳ ತಗೊಂಡ್ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದ. ಆದ್ರೆ ರಕ್ಷಾ ಅದನ್ನ ಒಪ್ಕೊಳ್ಳಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅವಳಿಗೆ ಹಪ್ಪಳ ಅಂದ್ರೆ ತುಂಬಾ ಇಷ್ಟ. ಅವಳಿಗೆ ಹಪ್ಪಳನ ಪ್ಲೇಟಲ್ಲಿ ಹಾಕೊಂಡು ಬಂದಿರೋದು ಕರೆಕ್ಟ್ ಆಗಿ ನೆನಪಿರುತ್ತೆ. ಸೊ ಅವಳು ಏನ್ ಮಾಡ್ತಾಳಂದ್ರೆ ಆ ಪ್ಲೇಟ್ನ ಇಟ್ಕೊಂಡು ಸೀದಾ ರೂಮಿಂದ ಹೊರಗಡೆ ಹೋಗಿ ಆ ಕಡೆ ಈ ಕಡೆ ಎಲ್ಲ ನೋಡ್ತಾಳೆ, ಯಾರಾದ್ರೂ ಇದಾರಾ, ಯಾರಾದ್ರೂ ಬಂದು ಎತ್ಕೊಂಡು ಹೋದ್ರಾ ಅಂತ. ಬಟ್ ಅಲ್ಲಿ ಅವಳಿಗೆ ಯಾರೂ ಕಾಣಿಸೋದಿಲ್ಲ. ಸೀದಾ ರೂಮ್ ಒಳಗಡೆ ಬಂದು ಊಟ ಮಾಡ್ಕೊಂಡು ಮೋಸ್ಟ್ಲಿ ಅವ್ನು ಹೇಳ್ದಂಗೆ ನಮ್ ತಗೊಂಡೇ ಬಂದಿಲ್ವೇನೋ ಅಂತ ಹೋಗಿ ಮಲ್ಕೋತಾಳೆ. ನೆಕ್ಸ್ಟ್ ಡೇ ಇವರಿಬ್ರು ಕಾಲೇಜಿಂದ ಬಂದವ್ರೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಮತ್ತೆ ಕಿಚನ್ ಕಡೆ ಹೋಗಿರ್ತಾರೆ. ಆಗ ಅಲ್ಲಿದ್ದ ಒಂದು ಇಬ್ರು ಹುಡುಗಿರು ಟೆರೆಸ್ ಮೇಲೆ ನಾನು ಅದನ್ನ ನೋಡ್ದೆ ಇದನ್ನ ನೋಡ್ದೆ ಅಂತ ಏನೇನೋ ಮಾತಾಡ್ತಾ ಇರ್ತಾರೆ. ಅದು ರಕ್ಷಾಳ ಕಿವಿಗೆ ಬೀಳುತ್ತೆ. ರಕ್ಷಾಗೆ ಹಿಂದಿನ ದಿನ ತನ್ನ ತಗೊಬಂದಿರೋ ಹಪ್ಪಳ ಮಿಸ್ ಆಗಿ ಹೋಗಿರೋದು ಇನ್ನೂ ತಲೆಯಲ್ಲಿತ್ತು. ಹಂಗಾಗಿ ಅವಳು ಹೋಗ್ಬಿಟ್ಟು ಒಂದ್ಸಲ ಹುಡುಗಿರ ಹತ್ರ ಕೇಳೋಣ ಇಲ್ಲಿ ಬೇರೆ ಏನಾದ್ರೂ ಇದೆಯಾ ಅಂತ ಅನ್ಕೊಂಡು ಅವ್ರ ಹತ್ರ ಹೋಗ್ಬೇಕು ಅನ್ನೋಷ್ಟರಲ್ಲೇ ಅವರಿಬ್ರು ಸೀದಾ ಅಲ್ಲಿಂದ ರೂಮ್ಗೆ ಹೋಗ್ಬಿಡ್ತಾರೆ. ಆಗ ರಕ್ಷಾ ಅಲ್ಲೇ ಅದನ್ನ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಆಗ ಭರತ್ ಬಂದು ಯಾಕೆ ಏನಾಯ್ತು, ಏನ್ ಯೋಚನೆ ಮಾಡ್ತಾ ಇದೀಯ ಅಂತ ಕೇಳಿದಾಗ ಅವಳು ಆ ಥರದ್ದೇನು ಇಲ್ಲ, ಬಾ ನಾವು ರೂಮ್ಗೆ ಹೋಗೋಣ ಅಂತ ಅವರಿಬ್ರು ಸೀದಾ ಅಲ್ಲಿಂದ ರೂಮ್ಗೆ ಹೋಗ್ತಾರೆ. ಇವರಿಬ್ರು ನೈಟ್ 11 ಗಂಟೆ ತನಕನೂ ಕಾಲೇಜಲ್ಲಿ ಕೊಟ್ಟಿದ್ದ ಯಾವುದೋ ಪ್ರಾಜೆಕ್ಟ್ ವರ್ಕ್ ಅನ್ನ ಮಾಡ್ಕೊಂಡು ಕೊಟ್ಟಿದ್ರು. ಆಗ ಸಡನ್ ಆಗಿ ಇವರ ರೂಮ್ನ ಡೋರ್ನ ಯಾರೋ ನಾಕ್ ಮಾಡ್ದ ಹಾಗೆ ಆಗುತ್ತೆ.
ಭರತ್ ನೀನು ಇಲ್ಲಿ ಕೂತ್ಕೊಂಡಿರು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಡೋರ್ ಓಪನ್ ಮಾಡಿ ನೋಡಿದಾಗ ಅವನಿಗೆ ಅಲ್ಲಿ ಯಾರೂ ಕಾಣಿಸೋದಿಲ್ಲ. ಅವನು ಅಲ್ಲೇ ಸುತ್ತಮುತ್ತ ಎಲ್ಲ ನೋಡ್ತಾನೆ, ಆದರೆ ಅಲ್ಲಿ ಯಾರೂ ಕೂಡ ಇಲ್ಲ. ಸೀದಾ ಒಳಗಡೆ ಬಂದು ರಕ್ಷಾಳ ಹತ್ತಿರ ಯಾರೂ ಇಲ್ಲ, ನಾನು ಅಲ್ಲೆಲ್ಲ ನೋಡಿದೆ ಅಂತ ಹೇಳ್ತಾನೆ. ಮೋಸ್ಟ್ಲಿ ಏನಾದರೂ ವಾರ್ಡನ್ ಬಂದಿರ್ಬೋದೇನೋ, ಮಿಸ್ ಆಗಿ ಡೋರ್ ನಾಕ್ ಮಾಡಿ ಆ ಕಡೆ ಹೋದ್ರೇನೋ ಅಂತ ಹೇಳ್ಬಿಟ್ಟು ಅವನಲ್ಲೇ ಬೆಡ್ ಮೇಲೆ ಬಂದು ಕೂತ್ಕೋತಾನೆ. ಆದರೆ ರಕ್ಷಾ ಬೇಡ, ನಾವು ಹೋಗ್ಬಿಟ್ಟು ವಾರ್ಡನ್ ಹತ್ರ ಕೇಳ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಭರತ್ನ ಕರ್ಕೊಂಡು ಸೀದಾ ವಾರ್ಡನ್ ಹತ್ರ ಹೋಗ್ತಾಳೆ. ಆಗ ವಾರ್ಡನ್ ಹತ್ರ ಕೇಳಿದಾಗ ಅವರು, ಇಲ್ಲಮ್ಮ ನಾನು ಮೇಲ್ಗಡೆ ಬಂದೇ ಇಲ್ಲ, ಮೋಸ್ಟ್ಲಿ ಏನಾದರೂ ಗಾಳಿಗೆ ಡೋರ್ ಸೌಂಡ್ ಆಗಿರ್ಬೋದು, ನೀವೇನು ಹೆದರ್ಕೋಬೇಡಿ, ಹೋಗಿ ಮಲ್ಕೊಳ್ಳಿ ಅಂತ ಅವರಿಬ್ಬರನ್ನು ಮೇಲೆ ಕಳಿಸ್ತಾರೆ. ಆಗ ಭರತ್ ಕೂಡ ಹೌದು, ಮೋಸ್ಟ್ಲಿ ಗಾಳಿಗೆ ಏನಾದರೂ ವಿಂಡೋ ಸೌಂಡ್ ಆಗಿರ್ಬೋದು, ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಆದರೆ ರಕ್ಷಾಗೆ ಮಾತ್ರ ಇದ್ಯಾಕೋ ಇಲ್ಲಿ ಯಾವುದು ಸರಿ ಇಲ್ಲ ಅಂತಾನೆ ಅನ್ನಿಸ್ತಾ ಇತ್ತು. ಅಲ್ಲಿಂದ ಇವರು ರೂಮ್ ಹತ್ರ ಬಂದು ನೋಡಿದಾಗ ಇವರಿಬ್ಬರಿಗೆ ಕೈಕಾಲೇ ಆಡೋದಿಲ್ವಂತೆ. ಯಾಕೆಂದ್ರೆ ಇವರು ಕೆಳಗಡೆ ವಾರ್ಡನ್ ಹತ್ರ ಹೋಗುವಾಗ ಆ ಡೋರ್ನ ಲಾಕ್ ಮಾಡಿ ಹೋಗಿದ್ರು. ಆದರೆ ಇವರು ಬಂದು ನೋಡುವಾಗ ಆ ಡೋರ್ ಓಪನ್ ಆಗಿತ್ತು. ಒಳಗಡೆ ಹೋಗಿ ನೋಡಿದ್ರೆ ಇವರು ವರ್ಕ್ ಮಾಡ್ತಿದ್ದ ಆ ಪ್ರಾಜೆಕ್ಟ್ ಶೀಟ್ಗಳನ್ನೆಲ್ಲ ಯಾರೋ ಹರಿದು ಬಿಸಾಕಿದ್ರು. ಇದನ್ನೆಲ್ಲ ನೋಡಿ ಭಯಗೊಂಡ ರಕ್ಷಾ ಸೀದಾ ವಾರ್ಡನ್ ಹತ್ರ ಹೋಗಿ ಅದೆಲ್ಲ ಹೇಳಿ ಅವರನ್ನ ಮೇಲ್ಗಡೆ ಕರ್ಕೊಂಡು ಬಂದು ತೋರಿಸ್ತಾಳೆ. ವಾರ್ಡನ್ಗೂ ಕೂಡ ಇದನ್ನೆಲ್ಲ ನೋಡಿ ಶಾಕ್ ಆಗುತ್ತೆ. ಯಾಕೆಂದ್ರೆ ಬರೀ ಡೋರ್ ಒಂದೇ ಓಪನ್ ಆಗಿದೆ ಅಂತ ಅಂದ್ರೆ ಇವರು ಸರಿಯಾಗಿ ಲಾಕ್ ಮಾಡಿ ಬಂದಿಲ್ವೇನೋ ಅಂತ ಅನ್ಕೋಬಹುದು. ಆದರೆ ಇವರು ವರ್ಕ್ ಮಾಡ್ತಿದ್ದ ಶೀಟ್ನೆಲ್ಲ ಈ ರೀತಿ ಹರಿದು ಹಾಕಿರೋದು ಯಾರು ಅಂತ ಅವರು ಯೋಚನೆ ಮಾಡಿಕೊಂಡು, ಬನ್ನಿ ಕೆಳಗಡೆ CC ಕ್ಯಾಮ್ರಾ ಇದೆ, ಯಾರು ಅಂತ ಚೆಕ್ ಮಾಡೋಣ ಅಂತ ಅವರಿಬ್ಬರನ್ನು ಕರ್ಕೊಂಡು ಕೆಳಗಡೆ ಹೋಗ್ತಾರೆ. CC ಕ್ಯಾಮ್ರಾದಲ್ಲಿ ಇವರಿಬ್ರು ಡೋರ್ ಲಾಕ್ ಮಾಡಿ ಕೆಳಗಡೆ ಬಂದಿದ್ದು, ಇವರು ಕೆಳಗಡೆ ಬಂದು 1-2 ನಿಮಿಷಕ್ಕೆ ಆ ಡೋರ್ ಅದಾಗದೆ ಓಪನ್ ಆಗಿದ್ದು, ಇನ್ನು ಆಬ್ವಿಯಸ್ಲಿ ರೂಮ್ ಒಳಗಡೆ ಏನಾಯ್ತು ಅಂತ ಯಾವ CC ಕ್ಯಾಮ್ರಾದಲ್ಲೂ ಕಾಣಿಸಲ್ಲ. ಹಾಗೆ ಡೋರ್ನ ಯಾರು ಓಪನ್ ಮಾಡಿದ್ರು ಅಂತ ಕೂಡ ಅದರಲ್ಲಿ ಕಾಣಿಸ್ತಾ ಇರಲ್ಲ. ಜಸ್ಟ್ ಡೋರ್ ಅದಾಗದೆ ಓಪನ್ ಆಗಿರೋ ತರ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇತ್ತು. ಅವ್ರು 3 ಜನಕ್ಕೂ ಏನು ಅಂತ ಅರ್ಥನೇ ಆಗೋದಿಲ್ಲ. ಆಗ ವಾರ್ಡನ್, ನಾಳೆ ಓನರ್ ಬಂದಾಗ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ, ನೀವು ಇವಾಗ ಹೋಗಿ ಮಲ್ಕೊಳ್ಳಿ ಅಂತ ಅವರಿಬ್ಬರನ್ನು ಕಳಿಸ್ತಾರೆ. ಅವರಿಬ್ಬರಿಗೆ ಆ ರೂಮ್ ಒಳಗಡೆ ಹೋಗೋ ಧೈರ್ಯನೇ ಇರಲಿಲ್ಲ. ಆದ್ರೆ ಟೈಮ್ ಈಗ ಆಲ್ರೆಡಿ 12:30 ಆಗಿದೆ, ಇವಾಗ ಎಲ್ಲಿಗೆ ಹೋಗೋಕ್ಕಾಗುತ್ತೆ? ನಾಳೆ ಅವ್ರು ಏನಾದರೂ ಹೇಳಿ ನಾವು ಫಸ್ಟ್ ಈ ರೂಮ್ನ ಶಿಫ್ಟ್ ಮಾಡೋಣ ಅಂತ ಹೇಳಿ ರಕ್ಷಾಗೆ ಧೈರ್ಯ ಹೇಳಿ ಅವರಿಬ್ಬರು ಕೂಡ ರೂಮ್ ಒಳಗಡೆ ಬರ್ತಾರೆ. ಅವರಿಬ್ರು ಮಲಗ್ತಾರೆ. ಆದ್ರೆ ಭಯಕ್ಕೆ ಅವರಿಬ್ಬರಿಗೂ ನಿದ್ದೆ ಬರ್ತಾ ಇರಲ್ಲ. ಒಂದು ಅರ್ಧ ಗಂಟೆ ಆದ್ಮೇಲೆ ಆ ರೂಮ್ನ ಹೊರಗಡೆ ಯಾರೋ ಓಡಾಡ್ತಾ ಇರೋ ತರ ಸೌಂಡ್ ಕೇಳಿಸುತ್ತೆ. ಆಗ ರಕ್ಷಾ, ಏನಾದ್ರೂ ಸೌಂಡ್ ಕೇಳಿಸ್ಲಿ, ನೀನ್ ಎಲ್ಲಿಗೂ ಹೋಗ್ಬೇಡ ಅಂತ ಭರತ್ಗೆ ಹೇಳಿದ್ರು ಕೂಡ ಭರತ್, ನಾನು ಏನು ಅಂತ ನೋಡ್ಕೊಂಡೇ ಬರ್ತೀನಿ ಅಂತ ಹೇಳಿ ನೀನ್ ಇಲ್ಲೇ ಕೂತ್ಕೊಂಡಿರು, ಎಲ್ಲಿಗೂ ಹೋಗ್ಬೇಡ ಅಂತ ರಕ್ಷಾನ ಅಲ್ಲೇ ಬಿಟ್ಟು ಭರತ್ ಆ ರೂಮಿಂದ ಹೊರಗಡೆ ಬರ್ತಾನೆ. ಆಗ ಅವನಿಗೆ ಅಲ್ಲಿ ಯಾರೂ ಕೂಡ ಕಾಣಿಸ್ತಾ ಇರಲ್ಲ. ಆದ್ರೆ 2nd ಫ್ಲೋರ್ಗೆ ಹೋಗೋ ಮೆಟ್ಲಿದೆಯಲ್ಲ, ಅಲ್ಲಿ ಯಾರೋ ನಿಂತ್ಕೊಂಡಿರೋ ತರ ಕಾಣಿಸುತ್ತೆ. ಭರತ್ ಸೀದಾ ಆ ಮೆಟ್ಲ ಹತ್ರ ಹೋಗ್ತಾನೆ. ಆಗ ಮತ್ತೆ ಅವನಿಗೆ ಅಲ್ಲಿ ಏನೂ ಕಾಣಿಸೋದಿಲ್ಲ. 2ನೇ ಫ್ಲೋರ್ಗೆ ಹೋಗಿ ಅಲ್ಲೆಲ್ಲ ನೋಡ್ತಾನೆ. ಮತ್ತೆ ಅವನಿಗೆ 3ನೇ ಫ್ಲೋರ್ಗೆ ಹೋಗೋ ಮೆಟ್ಲಲ್ಲಿ ಅಲ್ಲಿ ಯಾರೋ ನಿಂತ್ಕೊಂಡಿರೋ ತರ ಕಾಣಿಸುತ್ತೆ. ಪುನಃ ಅವನು ಆ ಮೆಟ್ಲ ಹತ್ರ ಹೋಗ್ತಾನೆ. ಆಗ್ಲೂ ಕೂಡ ಅವನಿಗೆ ಏನೂ ಕಾಣಿಸೋದಿಲ್ಲ. ಹಾಗೆ ಅವನಿಗೆ ಇದೇ ರೀತಿ ಮೆಟ್ಲ ಮೇಲೆ ಯಾರೋ ನಿಂತ್ಕೊಂಡಿರೋ ತರ ಕಾಣಿಸಿ ಕೊನೆಗೆ ಅವನು ಟೆರೆಸ್ಗೆ ಬರ್ತಾನೆ. ಟೆರೆಸ್ ಮೇಲೂ ಕೂಡ ಯಾರೂ ಇರೋದಿಲ್ಲ. ಆಗ ಸಡನ್ ಆಗಿ ಅಲ್ಲೇ ಸೈಡಲ್ಲಿ ಬಟ್ಟೆ ವಾಶ್ ಮಾಡಬೇಕು ಅಂತ ಇದ್ದ ವಾಷಿಂಗ್ ಮೆಷಿನ್ ಅದಾಗದೆ ಆನ್ ಆಗಿ ಜೋರಾಗಿ ಸೌಂಡ್ ಕೇಳೋಕೆ ಶುರುವಾಗುತ್ತೆ. ಭರತ್ಗೆ 1-2 ಸೆಕೆಂಡ್ ಜೀವ ಹೋದಾಗೆ ಆಗುತ್ತೆ. ಅವನು ಅಲ್ಲಿ ಹೋಗಿ ಅದನ್ನ ಆಫ್ ಮಾಡ್ತಾನೆ. ಆಫ್ ಮಾಡಿ ಈ ಕಡೆ ಬಂದ ಮೇಲೆ ಮತ್ತೆ ಅದೇ ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಆಗಿ ಸೌಂಡ್ ಬರೋಕ್ ಶುರುವಾಗುತ್ತೆ. ಭರತ್ ಅಲ್ಲೆಲ್ಲ ಕಡೆ ಯಾರಾದ್ರೂ ಇದಾರಾ ಅಂತ ನೋಡ್ತಾನೆ. ಆದ್ರೆ ಅವನಿಗೆ ಯಾರೂ ಕೂಡ ಕಾಣಿಸ್ತಾ ಇರೋಲ್ಲ. ಆಗ ಅಲ್ಲೇ ಇದ್ದ ಟ್ಯಾಪ್ ಅದಾಗದೆ ಆನ್ ಆಗಿ ನೀರ್ ಬರೋಕೆ ಶುರುವಾಗುತ್ತೆ. ಗಾಬರಿಯಿಂದ ಭರತ್ ಸೀದಾ ಕೆಳಗಡೆ ಓಡ್ತಾನೆ. ರೂಮ್ಗೆ ಬಂದು ರಕ್ಷಾ ಹತ್ತಿರ, ಬೇಗ ಬಟ್ಟೆನೆಲ್ಲ ಪ್ಯಾಕ್ ಮಾಡು, ನಾವು ಇಲ್ಲಿಂದ ಫಸ್ಟ್ ಹೋಗೋಣ, ಇಲ್ಲೇನೋ ದೊಡ್ಡ ಪ್ರಾಬ್ಲಮ್ ಇರೋ ತರ ಕಾಣಿಸ್ತಿದೆ ಅಂತ ಅವನು ಬೈದಿಂದ ಹೇಳ್ತಾ ಇದ್ರೆ ರಕ್ಷಾ ತಲೆ ಬಾಚ್ಕೊಂಡು ಕುತ್ಕೊಂಡಿದ್ದು. ಅವನ ಮಾತಿಗೆ ಏನೂ ಕೂಡ ರೆಸ್ಪಾಂಡ್ ಮಾಡೋದಿಲ್ಲ. ಆಗ ಭರತ್, ಲೇ ಏನಿಷ್ಟು ಆರಾಮಾಗಿ ಕೂತಿದ್ಯಾ, ನಾನು ಹೇಳಿರೋದೇನಾದ್ರೂ ನಿನಗೆ ಕೇಳಿಸ್ತಾ ಇದೆಯಾ, ಫಸ್ಟ್ ಇಲ್ಲಿಂದ ಹೊರಡು ಅಂತ ಹೇಳಿದಾಗ ಅವನು ವಿಚಿತ್ರವಾಗಿ ಭರತ್ ಹತ್ರ ಬಂದು, ಯಾಕೆ ಭರತ್, ಏನಾಯ್ತು, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಅವನ ತಲೆ ಸೋರೋಕೆ ಶುರು ಮಾಡ್ತಾಳೆ. ಆಗ ಭರತ್, ಏನ್ ಮಾತಾಡ್ತಾ ಇದೀಯಾ, ನಿನ್ಗಿಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ವಾ, ನಾನು ಟೆರೆಸ್ ಮೇಲೆ ಹೋದಾಗ ನನಗೆ ಯಾವ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನಿನ್ಗೆ ಗೊತ್ತಾ, ಇವಾಗ ಸುಮ್ಮನೆ ನಾಟಕ ಮಾಡಬೇಡ ಅಂತ ಹೇಳಿದಾಗ ರಕ್ಷಾ ಏನೂ ಗೊತ್ತಿಲ್ಲದವ್ರ ತರ, ಏನಾಯ್ತು, ನೀನ್ ಯಾಕೆ ಟೆರೆಸ್ ಮೇಲೆ ಹೋಗಿದ್ದೆ, ನೀನ್ ಊಟ ತಗೊಂಡ್ ಬರ್ತೀನಿ ಅಂತ ಅಲ್ವಾ ಹೋಗಿದ್ದು ಅಂತ ಏನೇನೋ ಮಾತಾಡೋಕೆ ಶುರು ಮಾಡ್ತಾಳೆ. ಭರತ್ಗೆ ಈಗ ಇನ್ನೊಂದು ಭಯ ಶುರುವಾಗುತ್ತೆ, ಇವಳಿಗೇನಾಯ್ತಪ್ಪ ಅಂತ.
ಅಷ್ಟೆಲ್ಲ ನನಗಿಂತ ಜಾಸ್ತಿ ಭಯ ಪಡ್ಕೊಂಡಿದ್ದವಳು, ಈ ರೂಮಿಂದ ಫಸ್ಟ್ ಹೋಗೋಣ ಅಂತ ಇದ್ದವಳು ಇವಾಗ ಏನೂ ಆಗೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾಳಲ್ಲ, ಇವಳಿಗಂಥದ್ದು ಏನಾಯಿತು ಅಂತ ಅವಳನ್ನು ನಿಧಾನಕ್ಕೆ ಬೆಡ್ ಮೇಲೆ ಕೂರಿಸಿ ಅವಳ ಕೈಯನ್ನು ಹಿಡ್ಕೊಂಡು, ರಕ್ಷಾ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ, ನಿಮಗೆ ಇಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಗೊತ್ತಿಲ್ವಾ, ಏನೂ ಗೊತ್ತಿಲ್ಲದೆ ಇರ್ತಾರೆ ಯಾಕೆ ಬಿಹೇವ್ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ರಕ್ಷಾ ಅವನನ್ನೇ ಒಂದೇ ಸಮನೆ ದುರ್ಗುಟ್ಕೊಂಡು ನೋಡ್ತಾ ಇದ್ಲು, ಕಣ್ಣೇ ಮಿಟಿಸ್ತಾ ಇರಲ್ಲ. ಆಮೇಲೆ ಒಂದು ನಿಮಿಷಕ್ಕೆ ನಂಗೆ ಊಟ ಬೇಕು ಅಂತ ಜೋರಾಗಿ ಕೂಗ್ತಾಳೆ. ಭರತ್ ಬೈದಲ್ಲೇ ಸೀದಾ ಕಿಚನ್ ಹತ್ರ ಊಟ ತಗೊಂಡು ಬರೋಣ ಅಂತ ಹೋಗ್ತಾನೆ. ಆಗ ಅವನಿಗೆ ಅಲ್ಲಿ ವಾರ್ಡನ್ ಸಿಗ್ತಾರೆ. ವಾರ್ಡನ್ ಹತ್ತಿರ ಇವನು ನಡೆದಿರೋ ಎಲ್ಲವನ್ನ ಕೂಡ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡ ವಾರ್ಡನ್ನ ಮುಖ ಸ್ವಲ್ಪ ಕನ್ಫ್ಯೂಷನ್ ಆಗಿರೋ ಥರ ಇರುತ್ತೆ. ಭರತ್ ಅಂತೂ ಲಿಟ್ರಲಿ ಅಳೋ ಥರ ಆಗಿದ್ದ. ಆಗ ವಾರ್ಡನ್, ನೀನು ಯಾರಿಗೂ ಹೇಳಲ್ಲ ಅಂದರೆ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ, ಆದರೆ ನೀನು ಯಾವುದೇ ಕಾರಣಕ್ಕೂ ಇದನ್ನು ಬಾಯ್ ಬಿಡಬಾರ್ದು, ನೀನೇನಾದರೂ ಹೇಳಿದರೆ ನನ್ನ ಕೆಲಸ ಕಳ್ಕೋಬೇಕಾಗ್ಬೋದು ಅಂತ ಹೇಳ್ತಾರೆ. ಆಗ ಭರತ್, ನಾನು ಯಾರಿಗೂ ಹೇಳೋದಿಲ್ಲ, ಪ್ಲೀಸ್ ಆ ಥರದ್ದೇನಾದರೂ ಇದ್ರೆ ದಯವಿಟ್ಟು ಹೇಳಿ, ನನಗೆ ನನ್ನ ರಕ್ಷಾ ವಾಪಸ್ ಬೇಕು ಅಂತ ಅಳೋಕೆ ಶುರು ಮಾಡ್ತಾನೆ. ಆಗ ಆ ವಾರ್ಡನ್, 3 ತಿಂಗಳ ಹಿಂದೆ ಅದೇ ರೂಮಲ್ಲಿ ನಿಮ್ಮ ಥರನೇ ಇಬ್ಬರು ಹುಡುಗ ಹುಡುಗಿ ಇದ್ರು. ಇಬ್ರು ತುಂಬಾ ಚೆನ್ನಾಗಿದ್ರು, ಒಟ್ಟಿಗೆ ಊಟಕ್ಕೆ ಹೋಗ್ತಾ ಇದ್ರು, ತಿಂಡಿಗೆ ಹೋಗ್ತಾ ಇದ್ರು. ಆ ಹುಡುಗಿಯಂತೂ ಒಂದೊಂದ್ಸಲ ಆ ಹುಡುಗ ಬರೋದು ಲೇಟ್ ಆದ್ರೂ ಕೂಡ ಅವನಿಗೆ ಕಾಯ್ಕೊಂಡು ಅವ್ನು ಬಂದ್ಮೇಲೆನೆ ಅವನ ಜೊತೆ ಊಟಕ್ಕೆ ಹೋಗ್ತಾ ಇದ್ರು. ಆದ್ರೆ ಒಂದಿನ ಏನಾಯ್ತೋ ಗೊತ್ತಿಲ್ಲ, ಆ ಹುಡುಗ ಊರಿಗೆ ಹೋಗಿ ಬರ್ತೀನಿ ಅಂತ ಹೋದವನು ಅಲ್ಲಿ ಮದುವೆ ಆಗ್ಬಿಟ್ಟಿದ್ನಂತೆ. ಆ ವಿಷಯ ಈ ಹುಡುಗಿಗೆ ಗೊತ್ತಾಗಿ ಅವಳು ಅದೇ ರೂಮಲ್ಲಿ ಸ್ಟೇ ಮಾಡ್ಕೊಂಡ್ಲು. ಅದೇನಾದ್ರೂ ಇವಾಗ ತೊಂದರೆ ಕೊಡ್ತಿದ್ಯೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಬೇರೆ ರೂಮಲ್ಲಿದ್ದ ಯಾರಿಗೂ ಆ ರೀತಿಯ ಎಕ್ಸ್ಪೀರಿಯನ್ಸ್ ಅಂತ ಹೇಳೇ ಇಲ್ಲ. ಅಂಡ್ ಅದು ಅಲ್ಲದೆ ಆ ರೂಮ್ಗೆ ಮೊದಲೇ 2 ಸಲ ಬಂದವರು ಹೇಳ್ದೆ ಕೇಳ್ದೆ ಹಾಗೆ ಹೋಗಿದ್ರು. ಆದ್ರೆ PGಯಲ್ಲಿ ಇದೆಲ್ಲ ಕಾಮನ್, ಕೆಲವರು ಬರ್ತಾರೆ ಹಂಗೆ ಹೇಳ್ದೆ ಹೋಗ್ತಾರೆ ಅಂತ ನಾವು ಅನ್ಕೊಂಡು ಸುಮ್ಮನಾಗ್ಬಿಟ್ಟಿದ್ವಿ. ಆದ್ರೆ ಈಗ ನಿಮ್ ಜೊತೆ ಆಗಿರೋ ಈ ಘಟನೆನೆಲ್ಲ ನೋಡಿದ್ರೆ ಅಲ್ಲಿ ಆ ಸೂಸೈಡ್ ಮಾಡ್ಕೊಂಡಿರೋ ಆ ಹುಡುಗಿದೇ ಏನಾದ್ರೂ ಆತ್ಮ ಇರಬಹುದಾ, ಅದರಿಂದನೇ ಏನಾದ್ರೂ ಪ್ರಾಬ್ಲಮ್ ಆಗ್ತಿರ್ಬಹುದಾ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ವಾರ್ಡನ್ ಹೇಳಿದ ಮಾತು ಕೇಳಿ ಭರತ್ಗೆ ಕೈಕಾಲೇ ಆಡೋದಿಲ್ಲ. ಈಗ ಇವಳನ್ನ ಹೆಂಗಿಲ್ಲಿಂದ ನಾನು ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಿಕೊಂಡು ಸೀದಾ ಅವನ ಫ್ರೆಂಡ್ಗೆ ಕಾಲ್ ಮಾಡಿ ಎಲ್ಲ ವಿಷಯವನ್ನ ಹೇಳ್ತಾನೆ. ಆಗ ಅವನ ಫ್ರೆಂಡ್ನ ಅಮ್ಮ ಫೋನ್ ತಗೊಂಡು, ನೀನೇನು ಹೆದರ್ಕೋಬೇಡ, ಅವಳ ಜೊತೆನೇ ಇರು, ನನಗೊಬ್ರು ಗುರುಗಳು ಗೊತ್ತಿದ್ದಾರೆ, ನಾನು ಅವರಿಗೆ ಕಾಲ್ ಮಾಡಿ ಏನು ಮಾಡಬಹುದು ಅಂತ ಕೇಳ್ತೀನಿ, ಅಲ್ಲಿವರೆಗೆ ನೀನು ಆರಾಮಾಗಿರು ಅಂತ ಹೇಳ್ತಾರೆ. ಭರತ್ ಸರಿ ಅಂತ ಊಟ ತಗೊಂಡು ಸೀದಾ ಅವನ ರೂಮಿಗೆ ಹೋಗ್ತಾನೆ. ಅವನು ಊಟ ಕೊಟ್ಟಿದ್ದು 1 ನಿಮಿಷಕ್ಕೆ ಅವಳದನ್ನ ಗಬಗಬ ಅಂತ ತಿಂದು ನನಗೆ ಮತ್ತೂ ಬೇಕು ಅಂತ ಹೇಳ್ತಾಳೆ. ಆಗ ಭರತ್, ವಾರ್ಡನ್ಗೆ ಹೇಳಿದ್ದೀನಿ ತಂದ್ಕೊಡ್ತಾರೆ ಅಂತ ಹೇಳಿದಾಗ ಅವಳು ಜೋರಾಗಿ ಕಿರ್ಚ್ಕೊಂಡು ಕೂದಲೆಲ್ಲ ಕೈಯಲ್ಲಿ ಕಿತ್ಕೊಂಡು ಗೋಡೆಗೆ ಹಣೆಯೆಲ್ಲ ಬಡ್ಕೊಂಡು ಕೂಗಾಡೋಕೆ ಶುರು ಮಾಡ್ತಾಳೆ, ನನಗೆ ಊಟ ಬೇಕು, ನನಗೆ ಊಟ ಬೇಕು ಅಂತ. ಅದೇ ಟೈಮ್ಗೆ ವಾರ್ಡನ್ ಕೂಡ ಅವರ ರೂಮಿಗೆ ಬಂದು ವಾರ್ಡನ್ ಮತ್ತೆ ಭರತ್ ಅವಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಒಂದ್ ಕಡೆ ಕೂರಿಸ್ತಾರೆ. ಆಗ್ಲೇ ಅವಳ ಹಣೆಗೆ ಆ ಗೋಡೆ ತಾಗಿ ರಕ್ತ ಕೂಡ ಬಂದಿರುತ್ತೆ. ಅದಕ್ಕೆ ಫಸ್ಟ್ ಏಡ್ ಎಲ್ಲ ಮಾಡಿ ಅವಳನ್ನ ಅಲ್ಲೇ ಬೆಡ್ ಮೇಲೆ ಮಲಗಿಸ್ತಾರೆ. ವಾರ್ಡನ್ ಭರತ್ನ ಕರೆದು, ನೋಡು ಇದೇ ಬೆಸ್ಟ್ ಟೈಮ್ ಅನ್ಸುತ್ತೆ, ಅವಳು ಇವಾಗ ಮಲಗಿದ್ದಾಳೆ, ಅವಳನ್ನ ಹೆಂಗಾದ್ರೂ ಇವಾಗ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗಿ ಏನಾದ್ರೂ ಇದಕ್ಕೆ ಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿದಾಗ ಭರತ್ಗೆ ಅವನ ಫ್ರೆಂಡಿಂದ ಕಾಲ್ ಬರುತ್ತೆ. ಆ ಕಡೆಯಿಂದ ಅವನ ಫ್ರೆಂಡ್, ಮಗ ನಾವಿಲ್ಲೇ ಹೊರಗಡೆ ಬಂದಿದ್ದೀವಿ, ಗುರುಗಳು ಒಂದು ಪ್ರಸಾದವನ್ನ ಕೊಟ್ಟಿದ್ದಾರೆ, ನೀನು ಅವಳಿಗೆ ಅದನ್ನ ಹಚ್ಚಿ ಸೀದಾ ಕಾರ್ ಹತ್ರ ಕರ್ಕೊಂಡ್ ಬಾ, ನಾವು ಇಲ್ಲಿಂದನೇ ಡೈರೆಕ್ಟ್ ಆಗಿ ಗುರುಗಳ ಹತ್ರ ಹೋಗೋಣ ಅಂತ ಹೇಳ್ತಾನೆ. ಭರತ್ ಸರಿ ಅಂತ ಹೊರಗಡೆ ಹೋಗಿ ಪ್ರಸಾದವನ್ನ ತೆಗೆದುಕೊಂಡು ಬಂದು ಅದನ್ನ ರಕ್ಷಾಗೆ ಹಚ್ಚಿ ಅವಳನ್ನ ಸೀದಾ ಅಲ್ಲಿಂದ ಕಾರಲ್ಲಿ ಕರ್ಕೊಂಡು ಆ ಗುರುಗಳ ಹತ್ತಿರ ಹೋಗ್ತಾರೆ. ಇದೆಲ್ಲ ಆಗಿ 1 ವಾರದಲ್ಲಿ ರಕ್ಷಾ ಸ್ವಲ್ಪ ಸ್ವಲ್ಪ ಚೇತರಿಸ್ಕೊತಾಳೆ. ಆಮೇಲೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಅವತ್ತು ಭರತ್ ಹೊರಗಡೆ ಯಾರೋ ಓಡಾಡ್ತಾ ಇದ್ದಾರೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಆ ರೂಮಿಂದ ಹೊರಗಡೆ ಹೋದ ಮೇಲೆ ರಕ್ಷಾಗೆ ಅವಳ ವಾಶ್ರೂಮ್ ಅಲ್ಲಿ ಯಾರೋ ಇದ್ದಾರೆ ಅನ್ನೋ ತರ ಸೌಂಡ್ ಕೇಳಿಸ್ತಾ ಇತ್ತಂತೆ, ಯಾವುದೋ ಹುಡುಗಿ ಅಳೋ ತರ. ಅದಕ್ಕೆ ರಕ್ಷಾ ನಿಧಾನಕ್ಕೆ ಆ ವಾಶ್ರೂಮ್ ಡೋರ್ನ ಓಪನ್ ಮಾಡಿ ನೋಡಿದಾಗ ಆ ವಾಶ್ರೂಮ್ನ ಮೂಲೆಯಲ್ಲಿ ಯಾವುದೋ ಒಂದು ಹುಡುಗಿ ಕೂತ್ಕೊಂಡು ಅವಳ ಕೈಯನ್ನ ಚಾಕುವಿನಿಂದ ಕುಯ್ಕೋತಾ ಇದ್ಲಂತೆ. ಇದನ್ನ ನೋಡಿ ರಕ್ಷಾ ಜೋರಾಗಿ ಕಿರ್ಚ್ಕೊಂಡಿರೋದು ಮಾತ್ರ ಅವಳಿಗೆ ಗೊತ್ತಂತೆ. ಅದಾದ್ಮೇಲೆ ಏನಾಯ್ತು ಅಂತ ನನಗೆ ಏನೂ ಗೊತ್ತಿಲ್ಲ ಅಂತ ರಕ್ಷಾ ಹೇಳ್ತಾಳೆ. ಇದಿಷ್ಟು BTM ಲೇಔಟ್ನ ಒಂದು PGಯಲ್ಲಿ ನಡೆದಿರುವಂತಹ ಘಟನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಥ್ರಿಲ್ಲಿಂಗ್ ಕಥೆಯ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.